ಹಬ್ಬ ಎಲ್ಲ ಆಯ್ತು ಸರ್. ಎಲ್ಲ ಪ್ಯಾಕ್ ಮಾಡಿ ಸಿಕ್ಕಿದ್ದಾಯ್ತು. ಎಲ್ಲ ಕಾರ್ ಡಿಕ್ಕಿಗೆ ಹಾಕ್ಬಿಟ್ರೆ ಈಗ ನೆಮ್ಮದಿ ಆಗುತ್ತೆ ನೋಡಿ ನಮ್ಗಂತೂ. ಈಗ ಜ್ಯುವೆಲರಿ ಅಂಗಡಿಗೊಂದು ಹೋಗ್ಬಿಡೋಣ. ಜ್ಯುವೆಲರಿ ಒಂದು ತೊಗೊಂಡ್ಬಿಟ್ಟು ಮತ್ತೆ ನಿಮ್ದೇನೋ ಕೆಲಸ ಇದೆ ಅಂತ ಹೇಳಿದ್ರಲ್ವಾ, ಸ್ವಲ್ಪ ಏನೋ ಪ್ರಾಪರ್ಟಿದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬರೋಣ. ನಾನು ತೋರಿಸ್ತೀನಿ ನಿಮಗೆ, ಒಳ್ಳೊಳ್ಳೆ ಸೈಟ್ಸು ಎಲ್ಲ ಇದ್ದಾವೆ. ಅದೇ ಆ್ಯಕ್ಚುಲಿ ಸ್ವಲ್ಪ ಅಮೌಂಟ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅದು ಈ ಕಡೆನೇ ಮಾಡೋಣ, ಸ್ವಲ್ಪ ಕಡಿಮೆ ರೇಟ್ಗೆ ಸಿಗುತ್ತಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಂ ಖಂಡಿತ ಆರಾಮಾಗಿ ತಗೊಳ್ಳಿ. ಅದರಲ್ಲೇನಿದೆ, ತುಂಬ ಚೆನ್ನಾಗಿ ಕಡಿಮೆ ರೇಟ್ಗೆ ತುಂಬ ಚೆನ್ನಾಗಿರೋದೇ ಸಿಗುತ್ತೆ. ಅದೇ ನಾನು ಫಾರ್ಮ್ ಹೌಸ್ ಥರ ಮಾಡಬೇಕು. ಬೆಂಗಳೂರಲ್ಲೆಲ್ಲ ಮಾಡೋಕ್ಕಾಗಲ್ಲಲ್ವಾ, ಇಲ್ಲಾದರೆ ಬೆಟರು. ಖಂಡಿತ ಮಾಡಿ. ಅಚ್ಚು ಹೊರಡಣ್ವಾ ಬೇಗ, ಇನ್ನು ಜ್ಯುವೆಲರಿ ಸೆಟ್ ತಗೋಬೇಕು. ಹಾಂ ಸರಿ ಸರಿ. ಹಾಯ್ ಮೇಡಮ್. ಹಾಯ್ ಸರ್. ಹಾಯ್ ಸರ್, ನಾನು ಲಾಸ್ಟ್ ಮಂತ್ ಬಂದು ಒಂದು ಜ್ಯುವೆಲರಿ ಸೆಟ್ನ ನೋಡ್ಬಿಟ್ಟು ಹೋಗಿದ್ನಲ್ಲ, ಎತ್ತಿಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ಈಗ ಅದನ್ನೇ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಂ ಮೇಡಮ್ ಅಲ್ವಾ, ನೀವು ಹೇಳಿದ್ರಲ್ಲ, ಎತ್ತಿಟ್ಟಿದ್ದೀನಿ, ತೋರಿಸ್ತೀನಿ ಮೇಡಮ್. ಇವಳು ಎಷ್ಟು ತಗೊಂತಾಳೋ ನೋಡಿ, ಅದ್ರ ಡಬ್ಬಲ್ದು ನಾನು ತಗೋಬೇಕು. ಅಲ್ಲಿ ತನಕ ನನಗಂತೂ ಸಮಾಧಾನನೇ ಇಲ್ಲ. ಅದಕ್ಕೆ ಎಷ್ಟು ತೆಗಿಸ್ತಾಳೋ ನೋಡ್ತೀನಿ ಫಸ್ಟು. ಮೇಡಮ್ ನೋಡಿ, ನೀವು ತೆಗೆದಿಟ್ಟಿದ್ರಲ್ಲ ಸೆಟ್ಟು, ಇದೇ ಸೆಟ್ಟು. ಅಯ್ಯೋ ಎಷ್ಟು ಚೆನ್ನಾಗೈತೆ. ನಕ್ಲೆಸು, ಲಾಂಗ್ ಚೈನು, ಓಲೆ ಜುಮ್ಕಿ. ಅಯ್ಯೋ ಹಾಂ ಸರ್, ಇದೇನೇನೆ ಅಲ್ವಾ. ಥ್ಯಾಂಕ್ಸ್ ಸರ್ ಎತ್ತಿಟ್ಟಿರೋದಕ್ಕೆ. ಸರ್ ಟೋಟಲ್ ಎಷ್ಟು ಗ್ರಾಮ್ ಇದೆ ಇದು? ಮೇಡಮ್ ಟೋಟಲ್ 150 ಗ್ರಾಮ್ ಇದೆ ನೋಡಿ, ಟೋಟಲ್ ಸೆಟ್ಟು. 150 ಗ್ರಾಮ? ನಾನು ಕೇಳ್ತೀನಿ ನೋಡಿ ಇವಾಗ. ಹಲೋ ಸರ್, ಇದೇ ಥರ ಸೆಟ್ಟು ಒಂದು 1/4 kg ಸೆಟ್ ಇರೋದಿಲ್ವಾ? ಹಾಂ ಮೇಡಮ್, ಇದೆ ಸೆಟ್ ಇದೆ. ಆ್ಯಕ್ಚುಲಿ ನಮ್ಮದು ಇನ್ನೊಂದು ಇದರಲ್ಲಿದೆ, ತರಿಸ್ಬೇಕು. ಹೌದಾ, ಒಂದು 1/4 kg ಇದ್ರೆ ತುಂಬ ಚೆನ್ನಾಗಿರೋದು. ನಮ್ಮ ಹುಡುಗರನ್ನ ಕಳಿಸ್ಬಿಟ್ಟು ತರಿಸ್ತೀನಿ ಮೇಡಮ್. ಈಗೇನಕ್ಕೆ ನೀನು ಒಡವೆ ತಗೊಳ್ತೀಯಾ? ಹ್ಞೂ, ಒಡವೆ ತಗೊಳ್ತೀನಿ ನಾನು. ನಾವು ಅವ್ರ ಮುಂದೆ ಚೀಪ್ ಆಗಬಾರ್ದು ನೋಡಿ. ಯಾಕೆ ಚೀಪ್ ಆಗ್ಬೇಕು ನಾವು ಅವ್ರ ಮುಂದೆ? ಇವಳು ಹಿಂಗೆ ಬಿಟ್ಟರೆ ಬಿಲ್ಡಪ್ ಕೊಡ್ತಾನೇ ಇರ್ತಾಳೆ. ನೋಡು ರಚ್ಚು, ನಾನು ಅಮೌಂಟ್ ಇಲ್ಲಿ ಹಳ್ಳಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ತಂದೇ ಇಲ್ಲ. ಹಾಗೆಯೇ ATM ಕಾರ್ಡ್ಸ್ ಅದು ಇದು ಏನೂ ತಂದಿಲ್ಲ. ಒಂದು ಅಕೌಂಟ್ ಮಾತ್ರ ತಂದಿದ್ದೆ. 50,000 ರುಪೀಸ್ ನೀನೆಲ್ಲ ಸ್ಯಾರಿಗೆ ಇಟ್ಟಿಸ್ಬಿಟ್ಟಲ್ಲ ಅಲ್ವಾ, ಅದಕ್ಕೆ ಇವಾಗ ನನ್ನ ಹತ್ರ ಅಮೌಂಟ್ 1 ರೂಪಾಯಿನೂ ಇಲ್ಲ. ಎಲ್ಲ ಖರ್ಚಾಗ್ಬಿಟ್ಟಿದೆ. ಇವಾಗ ಜಸ್ಟ್ ಒಂದಿನ ಒಂದು ಸ್ವಲ್ಪ ಒಂದು ಲ್ಯಾಕ್ ಇರ್ಬೋದು ಅಷ್ಟೇ. 1 ಲ್ಯಾಕ್ಗೆಲ್ಲ ಒಡವೆ ಬರಲ್ಲ ಅಲ್ವಾ. ಅಂದರೆ ನಿಮ್ಮ ಹತ್ರ ಅಮೌಂಟ್ ಇಲ್ವಾ? ಇಲ್ಲ ರಚ್ಚು, ಅಮೌಂಟ್ ಇಲ್ಲ. ಆ್ಯಕ್ಚುಲಿ ಎಲ್ಲ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ. ಏನಕ್ಕೆಲ್ಲ ಒತ್ಕೊಂಡು ಓಡಾಡೋಣ, ಅಷ್ಟಿಷ್ಟೊಂದು ಅಮೌಂಟ್ ಎಲ್ಲ. ಈಗ ಏನಕ್ಕೆ ಬೇಕು ನಿಂಗೆ ಒಡವೆ? ನಿಧಾನಕ್ಕೆ ತಗೊಳ್ಳಿ ಬಿಡು, ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ತಗೊಳ್ಳಿವಂತೆ. ಹಂಗಲ್ಲ, ಇವಳ ಮುಂದೆನೇ ತಗೊಂಡಿದ್ರೆ ಚೆನ್ನಾಗಿರೋದು. ಹೊಟ್ಟೆ ಉರ್ಕೊಂಡು ಸತ್ತೋಗಿರೋಳು. ಆದರೆ ಇವಾಗ ಅಲ್ಲೆಲ್ಲೋ ಇಟ್ಟಿದ್ದೀನ ಅಂತ ಹೇಳ್ತಿದ್ದೀರಾ. ಹೆಂಗನ ಮಾಡಿ ಮಾವಂಗೆ ಫೋನ್ ಮಾಡಿಬಿಟ್ಟು ಹಾಕಿಸ್ಕೊಳ್ಳಿ ಅಮೌಂಟ್ನ. ಇವಾಗ ಆ ಥರ ಎಲ್ಲ ಕೇಳಿದ್ರೆ ಡ್ಯಾಡ್ ಹತ್ರ ಮರ್ಯಾದಿರಲ್ಲ. ಸುಮ್ಮನಿರು. ನಿನಗೇನು ಬೆಂಗಳೂರು ಹೋದ್ಮೇಲೆ 1/4 kg ಅಲ್ಲ, ಅರ್ಧ kg ಬೇಕಾದರೂ ಕೊಡಿಸ್ತೀನಿ, ಸುಮ್ಮನಿರು. ಅಯ್ಯೋ ಥೂ, ಇವಾಗ ತಗೊಂಡಿದ್ರೆ ಚೆನ್ನಾಗಿರೋದು. ಅದು ಇವ್ರ ಮುಂದೆ ನನ್ನ ಶೇಪ್ ಔಟ್ ಆಗ್ತೈತಿ ಇವಾಗ. 1/4 kg ಅಂತ ಬೇರೆ ಬಿಲ್ಡಪ್ ಕೊಟ್ಬಿಟ್ಟೆ. ನಾನು ಹೇಳಿದ್ನ ನಿಂಗೆ ಬಿಲ್ಡಪ್ ಕೊಡು ಅಂತ. ಈಗ ಸುಮ್ಮನೆ ನಿಂತ್ಕೋ. ಛೇ, ಆದ್ರೂ ಏನು ತಗೊಳ್ಳಿಲ್ಲ ಅಂದರೆ ನನ್ನ ಮರ್ಯಾದೆನೇ ಇರಲ್ಲ. ನೀವು ಹೇಳ್ಬೇಕಿತ್ತು ತಾನೇ ಮೊದಲನೇ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ನೀವೊಂದು ಮಾತು ಹೇಳಲಿಲ್ಲ. ನೀನು ತಗೊಳ್ತೀನಿ ಅಂತ ನನಗೊಂದು ಮಾತು ಕೇಳಲಿಲ್ಲ. ಈಗ ಸುಮ್ಮನೆ ನಿಂತ್ಕೋ. ಇವಳಿಗೆ ಹಿಂಗೆ ಮಾಡಿದ್ರೇ ಬುದ್ಧಿ ಬರೋದು. ಇಲ್ಲ ಅಂತಂದರೆ ಇವಳಿಗಂತೂ ಬುದ್ಧಿ ಬರಲ್ಲ. ಮೇಡಮ್ ಜ್ಯುವೆಲರಿ ತರಿಸ್ಲಾ? ಅದು ಹೇಳಿದ್ನಲ್ಲ 1/4 kg. ಮೇಡಮ್ ತುಂಬ ಚೆನ್ನಾಗಿದೆ. 150 ಗ್ರಾಮು ಲಾಂಗ್ ಚೈನೇ ಇದೆ. ಅಯ್ಯೋ, ನನ್ನ ಹತ್ರ ಅರ್ಧ kg ನಾವು 2 ಸೆಟ್ ಇದೆ. ಸಿಂಪಲ್ ಸೆಟ್ ಇರಲಿಲ್ಲ, ಅದಕ್ಕೆ ಕೇಳಿದೆ. ಅದು 1/4 kgದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಮೇಡಮ್ ಅರ್ಧ kgದು ಸೆಟ್ ಇದೆ ಮೇಡಮ್, ತುಂಬ ಫುಲ್ ಸೆಟ್ ಇದೆ. ಅದನ್ನೇ ತೋರಿಸ್ಲಾ ನಿಮಗೆ? ಅಯ್ಯೋ, ಆಲ್ರೆಡಿ ಇದೆಯಲ್ವ ನನ್ನ ಹತ್ರ ಅರ್ಧ kg ಸೆಟ್ಟು. ಆಗ್ಲೇ ನೀವು ಐತೆ. ಸುಮ್ಮನೆ ಏನಕ್ಕೆ ಎಲ್ಲ 2-3 ಸೆಟ್ ಇಟ್ಕೊಂಡು ಬಿಡಿ. ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಅವಾಗ ತೊಗೊಂಡ್ರೆ ಆಯಿತು. ಹೌದಾ? ಅಲ್ಲ, ನೀವು ಕೇಳಿದ್ರಲ್ಲ 1/4 kgದು ಸೆಟ್ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಮೇಡಮ್ ಅವ್ರು 150 ಗ್ರಾಮ್ ಅಷ್ಟೇ ಹೇಳಿದ್ದು. ಅದಕ್ಕೆ ಅಷ್ಟೇ ಮಾಡಿಸಿದ್ವಿ ನಾವು. ಅದಕ್ಕೆ ನೀವು 1/4 kgದು ಕೇಳಿದ್ರಲ್ಲ, ಅದಕ್ಕೆ ತೋರಿಸೋಣ ಅಂತ. ಇಲ್ಲ ಬೇಡ ಬೇಡ ಬೇಡ, ತಗೊಳ್ತೀವಿ ಆಮೇಲೆ. ಮೇಡಮ್ ನಿಮ್ಗೆ ಇಷ್ಟ ಆಯ್ತಾ ಇದು? ಮೇಡಮ್ ಎಲ್ಲ ಪ್ಯಾಕ್ ಮಾಡೋದಾ? ಮಹಾ ತುಂಬ ಚೆನ್ನಾಗೈತೆ ಸೆಟ್. ಸರ್ ನಾನು ಹೇಳೋಗಿದ್ನಲ್ಲ ಸೆಟ್ಟು, ಅದನ್ನೊಂದು ತೋರಿಸಿ. ಅದೆಷ್ಟು ಗ್ರಾಮ್ದು ಇದೆ ಅಂತ ಹೇಳಿದ್ರಲ್ಲ ನೀವು, ಕಡಿಮೆ ಗ್ರಾಮ್ದು ಸೆಟ್ ಇದೆ ಅಂತ. ಓಹ್ ಯಾ ಸರ್, ನೀವು ಹೇಳಿದ್ರಲ್ಲ, ಇಲ್ಲಿ ತೋರಿಸ್ತೀನಿ. ಸರ್ ನೋಡಿ, ನೀವು ತೆಗೆದಿಟ್ಟೋಗಿದ್ರಲ್ಲ, ಟೋಟಲ್ ಎಲ್ಲ ಸೇರಿ 110 ಗ್ರಾಮ್ಸ್ ಏನೋ ಇದೆ ನೋಡಿ. ಹೆಂಗಿದೆ? ಚೆನ್ನಾಗೈತಾ? ವಾವ್, ತುಂಬ ಚೆನ್ನಾಗೈತೆ. ಸಿಂಪಲ್ ಆಗಿದ್ರು ಸೆಟ್ಟು ತುಂಬ ಚೆನ್ನಾಗೈತೆ. ನಿನ್ನ ಸೆಲೆಕ್ಷನ್ ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಅಲ್ವಾ? ಹಾಂ, ಆ್ಯಕ್ಚುಲಿ ನಂಗೆ ಈ ಸೆಟ್ ತುಂಬ ಇಷ್ಟ ಆಯಿತು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇನೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ನೋಡು, ಅದು 150 ಗ್ರಾಮ್ ಇದೆ. ಇದೇನೋ 110 ಸರ್, 110 ಅಲ್ಲ? ಹಾಂ ಸರ್, 110 ಇದೆ. ಹಾಂ, 110 ಇದೆ. ಸರ್, ನನಗೆ ಇದೇ ಇರಲಿ. ಅಚ್ಚು ಸೆಲೆಕ್ಟ್ ಮಾಡಿರೋ ಸೆಟ್ಟೇನೇ ಇರಲಿ. ಸರ್ ಇಲ್ಲ, ಅವಳು ಸೆಲೆಕ್ಟ್ ಮಾಡಿರೋದೇನೇ ಪ್ಯಾಕ್ ಮಾಡಿ. ರಚ್ಚು ಬೇಡ, ಸುಮ್ಮನಿರು. ನೀನು ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ಯಾ. ಸಿಂಪಲ್ ಆದರೂ ಪರವಾಗಿಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಇದೇ ಇರಲಿ ಬಿಡು. ನಿನ್ನ ಸೆಲೆಕ್ಟ್ ಮಾಡಿದ್ರೇನು, ನನ್ನ ಸೆಲೆಕ್ಷನ್ ಆದ್ರೇನು. ಓ ಹೌದಾ? ಸರ್, 110 ಗ್ರಾಮ್ ಇದೆಯಲ್ಲ, ಅದನ್ನೇ ನನಗೆ ಪ್ಯಾಕ್ ಮಾಡಿ.
ಮೇಡಮ್ ನೆನ್ನೆನೆ ಸರ್ ಬಂದಿದ್ರು. ಬಂದು ನಾಳೆ ಬರ್ತೀವಿ, ನನಗೆ 2 ಸೆಟ್ಟನ್ನು ಪ್ಯಾಕ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ನೀವು ನೋಡಿರೋ ಸೆಟ್ಟು ಹಾಗೇನೆ ಅವ್ರು ನೋಡಿರೋ ಸೆಟ್ಟು 2 ಸೆಟ್ಟನ್ನು ಸರ್ರು ನೆನ್ನೆನೆ ಬುಕ್ ಮಾಡಿ ಆಮೇಲೆ ನೆನ್ನೆನೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. 2 ಸೆಟ್ಟಾ? ಟೋಟಲ್ 1/4 kg ಸೆಟ್ಟು. ಅಯ್ಯೋ ಹೊಟ್ಟೆಲ್ಲ ಉರಿತಾಯ್ತಲ್ಲ. ಹೆಂಗ್ ತಗೊಂಡ್ರಿ ಇವರು? ಕಾಸಿಲ್ಲ ಗೀಸಿಲ್ಲ ಅಂತ ಹೇಳ್ತಾ ಇದ್ರು. ರೀ ರೀ ಏನ್ ರಚ್ಚು? ರೀ ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ಕೈ ಮುಗಿತೀನಿ, ಏನು ಬೇಕಾದರೂ ಮಾಡ್ತೀನಿ. ಪ್ಲೀಸ್ ರೀ, ಹೆಂಗನ ಮಾಡ್ಬಿಟ್ಟು ಒಂದು 1/4 kg ಸೆಟ್ ಕೊಡಿಸ್ಬಿಡ್ರಿ. ನಿಮ್ಮ ಹತ್ರ ದುಡ್ಡು ಅಷ್ಟೊಂದು ಐತೆ. ಕಾರ್ ₹1,00,00,000 ಕಾರೇ ಮಾಡಿಕೊಂಡಿದ್ದೀರಂತೆ. ಇದೊಂದು ಕಿತ ನನ್ನ ಮರುವಾದಿ ಉಳಿಸಿ. ಅವಳು ನೋಡಿ 1/4 kg ಬಂಗಾರ ತಗತ್ತಾವಳೆ. ನನಗೆ ಹೊಟ್ಟೆ ಎಲ್ಲ ಉರಿದೋಗ್ತೈತೆ ರೀ, ತಡ್ಕೊಳಕ್ಕಾಯ್ತಿಲ್ಲ. ಪ್ಲೀಸ್ ರೀ, ಪ್ಲೀಸು ಹೆಂಗನ ಮಾಡಿ 1/4 kg ಒಡವೆ ಕೊಡಿಸ್ಬಿಡ್ರಿ. ಇನ್ನೇನು ನನ್ನ ಸಾಯ ಗಂಟ ಅಂದರೆ ಒಡವೆನೇ ಕೇಳಕ್ಕಿಲ್ಲ ರೀ, ನಿಮ್ಮನ್ನ ಸಾಯ ಗಂಟ ಕೇಳಕ್ಕಿಲ್ಲ ರೀ. ಇದೊಂದೇ ಒಂದು ಕಿತ ರೀ. ಇವ್ರ ಮುಂದೆ ಮಾತ್ರ ನಾನು ಮಾನ ಮರುವಾದಿ ಕಳ್ಕೊಬಾರ್ದು ರೀ. ಪ್ಲೀಸ್ ರೀ, ಹೆಂಗನ ಮಾಡಿ ಮಾವ ಹಿಂಗೆ ಫೋನ್ ಹಾಕಿ ಕೈಯೋ ಕಾಲ ಹಿಡ್ಕೊಂಡಾದ್ರೂ ಪರವಾಗಿಲ್ಲ, ಇಲ್ಲ ಸಾಲ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೆಂಗನ ಮಾಡಿ ನನಗೊಂದು 1/4 kg ಸೆಟ್ ಕೊಡಿಸ್ಬಿಡಿ. ಅವ್ರ ಮುಂದೆ ನಾನು ಭಾಳ ಚೀಪಾಗಿ ಹೋಗ್ಬಿಡ್ತೀನಿ ರೀ. ನೋಡು ರಚ್ಚು, ಯಾರ ಮೇಲೋ ಸೇಡ್ಗೆ, ಯಾರ ಮೇಲೋ ಆಟೋಕ್ಕೆ ನಾವೇನು ಕೆಲಸನೂ ಮಾಡಬಾರ್ದು. ಅವ್ರು ತಗೊಂಡ್ರ ಅವ್ರ ಹತ್ರ ದುಡ್ಡು ಐತೆ, ತಗೊಂಡವ್ರೆ, ಖುಷಿ ಪಡು. ನಾಳೆ ನೀನು ತಗೊಳ್ತೀಯ, ಅವಾಗ ಅವರು ಖುಷಿ ಪಡ್ತಾರೆ. ಅದು ಬಿಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ತಗೊಂಡ್ರೆ ನಾವು ಬೀದಿಗೆ ಬರ್ತೀವಿ ಅಷ್ಟೇನೆ. ನೀನು ಏನು ಅರ್ಥ ಆಗಲ್ವಾ ನಿನಗೆ? ಸುಮ್ಮನೆ ಇರು. ಬೆಂಗ್ಳೂರಿಗೆ ಹೋದ್ಮೇಲೆ ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗೈತೆ, ಆಮೇಲೆ ನಿನಗೆ ಕೊಡಿಸ್ತೀನಿ. ಆದರೆ ಅವಳು ಇವಾಗ ನನ್ನ ಕಣ್ಣು ಮುಂದೆನೇ 1/4 kg ತಗೊಂತ ಇದ್ರೆ ತಡ್ಕೊಳಕ್ಕೆ ಆಯ್ತಿಲ್ಲ ರೀ ನನಗೆ. ಅಯ್ಯೋ ನಿನ್ಗೇನಾಯ್ತು? ನಾನೇ ಖುಷಿಯಾಗಿದ್ದೀನಲ್ಲ. ಯಾರು ತಗೊಂಡ್ರೇನು? ಅವರು ಮದುವೆ ಆಗೋರು. ಮದುವೆ ಹುಡುಗಿ ಅಂದಮೇಲೆ ತಗೊಂಡೇ ತಗೋಬೇಕಲ್ವಾ? ನಂದು ನಿಂದು ಸಿಂಪಲ್ ಆಗಿ ಮದುವೆ ಆಯ್ತಲ್ವಾ? ಅದಕ್ಕೆ ನೀನು ಏನು ಜ್ಯುವೆಲರಿನೂ ಶಾಪಿಂಗ್ ಮಾಡಿಲ್ಲ. ಆದರೆ ಅವ್ರಿಗೆ ಮದುವೆ ಅಲ್ವಾ, ಮಾಡಲೇಬೇಕಲ್ವಾ ಶಾಪಿಂಗು. ರೀ ಆದರೂ ರೀ ನಿಮ್ಮ ಕೈ ಮುಗಿತೀನಿ. ನೀನು ಸುಮ್ಮನೆ ನಿಂತ್ಕೋ. ಅಚ್ಚು, ಇದೇನೋ ಇದು 2 ಸೆಟ್ಟು ನನಗೇನಾ? ಓ ಗಾಡ್. ಹ್ಞೂ, 2 ಸೆಟ್ಟು ನಿನಗೇನೆ. ನೀನು ಹೇಳ್ದಲ್ಲ ಕಾಸ್ಟ್ಲಿ ಸ್ಯಾರಿಗಳೆಲ್ಲ ನನಗೆ ಇಷ್ಟ ಆಗಲ್ಲ, ಏನಾದರೂ ದುಡ್ಡು ಇದ್ರೆ ನಾನು ಬರೀ ಒಡವಿಗೆ ಹಾಕ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನೊಂದು ಸೆಲೆಕ್ಟ್ ಮಾಡೋಗಿದ್ದೆ. ನಾನು ಒಂದು ಸೆಲೆಕ್ಟ್ ಮಾಡಿದೆ. ನಿಂಗೆ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ನೆನ್ನೆ ಬಂದಿದ್ದೆ, ಆದರೆ ನಿನ್ನೆ ಕರ್ಕೊಂಡು ಬಂದು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದು. ನಿಂಗೆ ಇಷ್ಟ ಆಯಿತು ಅಲ್ವಾ? ಹುಡುಗಿಯರಿಗೆ ಸರ್ಪ್ರೈಸ್ ಕೊಟ್ಟರೆ ಇಷ್ಟ ಆಗ್ದಂಗಿರುತ್ತಾ? ಅಯ್ಯೋ ನಂಗೆ ತುಂಬ 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 ಖುಷಿ ಆಗ್ತಾ ಐತೆ. ಈ 2 ಸೆಟ್ಟು ನನಗೆ ಮದುವೆಗೆ ನಾನು ಅನ್ಕೊಂಡಿರಲಿಲ್ಲ ಗೊತ್ತಾ. ಅಯ್ಯೋ ಪರವಾಗಿಲ್ಲ ಬಿಡು, ನಾನೇ ನಿನ್ಗೆ ಯಾವಾಗಲೂ ಕೊಡಿಸ್ತೀನ? ಯಾವಾಗೋ ಒಂದ್ಸಲ ತಾನೇ ಕೊಡಿಸೋದು, ಅದು ಮದುವೆ ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದೀನಿ. ನೀನು ಇಲ್ಲಿ ತನಕ ನಾನೇನು ಕೇಳಿಲ್ಲ. ನೀನು ನನ್ನ ಕಷ್ಟದಲ್ಲಿದ್ದೆಲ್ಲ ಎಷ್ಟು ಸಹಾಯ ಮಾಡಿದ್ಯಾ. ಇವಾಗ ಚೆನ್ನಾಗಿದ್ದೀನಿ, ದುಡಿತಾ ಇದ್ದೀನಿ. ಇಷ್ಟು ನಿನಗೆ ಸಹಾಯ ಮಾಡಿಲ್ಲ, ಇಷ್ಟು ನಾನು ನೀನು ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ದುಡ್ದು ಏನು ಪ್ರಯೋಜನ ಇಲ್ಲ ಅಲ್ವಾ? ಇವತ್ತು ನಿನ್ನ ಮುಖದಲ್ಲಿ ನೋಡ್ತೀರಾ ಖುಷಿ ನೋಡಬೇಕು ಅಂತ ನೆನ್ನೆಯಿಂದ ಕಾಯ್ತಾ ಇದ್ದೆ. ಹಬ್ಬ, ಕೊನೆಗೂ ನೀನು ಖುಷಿ ಆಗ್ಬಿಟ್ಟಲ್ಲ, ಅಷ್ಟೇ ಸಾಕು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ಒಡವೆನೇ ಇರಲಿಲ್ಲ. ಏನೋ ಹಂಗೋ ಹಿಂಗೋ ಮಾಡಿ ಏನೋ ಒಂದು ಸೆಟ್ ತಗೊಳ್ಳೋಣ ಅಂತ ಅಮ್ಮನ ಹತ್ರ ದುಡ್ಡೆಲ್ಲ ಇದು ಮಾಡ್ಕೊಂಡು ಇಸ್ಕೊಂಡಿದ್ದೆ. ಆದರೆ ನೀನೇ 2ಕ್ಕೂ ಪೇ ಮಾಡ್ತಿದ್ಯಾ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಿಡಿ ಸಿಸ್ಟರ್, ತಗೊಳ್ಳಿ. ಒಂದ್ಸಲ ತಾನೇ ಕೊಡಿಸೋದು ಮದುವೆಗೆ, ಆಮೇಲೆ ನೀವು ಕೇಳಿದ್ರು ನೋಡೋಣ 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 ಅಂತಾನೆ ಹೇಳ್ತಾರೆ. ಕೊಡಿಸ್ದಾಗ ತಗೊಬಿಡ್ಬೇಕು ಅಷ್ಟೇನೆ. ಹಾಂ ಹೌದು, ಸರಿ. ನನಗೆ 2 ಸೆಟ್ಟನ್ನು ಪ್ಯಾಕ್ ಮಾಡಿ. ಹಾಂ ಮೇಡಮ್, ಈಗಲೇ ಪ್ಯಾಕ್ ಮಾಡ್ತೀನಿ. ನೀವು ತುಂಬ ಲಕ್ಕಿ ಮೇಡಮ್. ಇಂಥ ಸರ್ನ ನೀವು ಮದುವೆ ಮಾಡ್ಕೊಳ್ತಿರೋದಕ್ಕೆ ನಿಜ ಹೇಳ್ತೀನಿ, ತುಂಬ ಲಕ್ಕಿ. ಬೇರೆ ನಮ್ಮ ಕಸ್ಟಮರ್ಸ್ ಎಲ್ಲ ಅಷ್ಟೇ, ಗಂಡಸರು ಬೇಡ ಬೇಡ ಒಡವೆ ಅಂತ ಹೇಳ್ತಾನೆ ಇರ್ತಾರೆ. ಲೇಡೀಸ್ ಹಠ ಮಾಡಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ತೊಗೊಳ್ತಾರೆ. ಆದರೆ ನಿಮ್ಮ ಮನೇಲಿ ಆ ಥರ ಅಲ್ಲ ನೋಡಿ. ಸರ್ರೇನೇ ಕೊಡಿಸ್ತಿದ್ದಾರೆ, ನೀವು ಬೇಡ ಅಂತ ಹೇಳಿದ್ರು. ಮೇಡಮ್ ನೀವು ತುಂಬ ಅದೃಷ್ಟವಂತೆ ನೋಡಿ, ಇವ್ರನ್ನ ಮದುವೆ ಮಾಡ್ಕೊಳ್ತಿರೋದಕ್ಕೆ. ನಿಮ್ಮಂಥ ಪೇರೇನೇ ನಮಗೆ ಅಂಗಡಿಗೆ ಯಾವಾಗ ಕಸ್ಟಮರ್ ಆಗಿ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಶೇಪ್ ಔಟ್ ಆಯಿತು. 1/4 kg ನಾನು ತಗೋಬೇಕಿತ್ತು, ಅವಳು ತಗೊಂಡ್ಳು. 50,000 ಸೀರೆ ತಗೊಳ್ಳೋ ಬದಲು ಇಲ್ಲಿ ಬಂದು ಒಡವೆ ತಗೊಂಡಿದ್ರೇನೆ ಚೆನ್ನಾಗಿರೋದು ಅಂತ ಅನ್ನಿಸ್ತೈತೆ. ಮೇಡಮ್ ಈಗಲೇ ಪ್ಯಾಕ್ ಮಾಡಿಸ್ತೀನಿ. ಹಬ್ಬ ಸರ್, ನಮ್ದೊಂದು ಶಾಪಿಂಗ್ ಮುಗೀತು. ಮತ್ತೆ ಬಿಡಿ, ಎಲ್ಲರೂ ಹೋಗ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗೋಣ. ಹಾಂ ಸರ್, ಆದರೆ ಟ್ರೀಟ್ ಮಾತ್ರ ನಂದೇನೆ. ನನ್ನ ಶಾಪಿಂಗ್ ಅಲ್ವಾ ಪಾಪ, ನೀವೇನು ಶಾಪಿಂಗೇ ಮಾಡಲಿಲ್ಲ, ಆದರೂ ನನ್ನ ಜೊತೆ ಬಂದಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದಲೇ ನಿಮಗೆ ಟ್ರೀಟು. ಹಾಂ ಆಗ್ಬೋದು. ಈಗ ಈ ರಚ್ಚುಗೆ ಇಳಿದೈತೆ ಕೊಬ್ಬು. ಕೊಡ್ಸೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ. ಇವಳು ಕೊಬ್ಬು ಇಳಿಸ್ಬೇಕಲ್ವಾ, ಅದೇ ಕೆಲಸನೇ ಮಾಡ್ಬೇಕು ನಾನು ಇವಾಗ. ಇವಳಿಗೊಂಚೂರು ಕೊಬ್ಬು ಇಳಿಸ್ಬಿಟ್ಟೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಏನು ದೌಲತ್ ಬೀಳ್ತಾಳೆ. ನಂಗೆ ಊಟನೂ ಬೇಡ, ಏನು ಬೇಡ, ನಂಗೆ ಹೊಟ್ಟೆನೇ ಸಿಕ್ತಿಲ್ಲ. ನಾನು ಹೋಯ್ತೀನಿ, ಕಾರ ಕೂತ್ಕೊತೀನಿ. ಮತ್ತೆ ಇನ್ನೂ ಏನಾದರೂ ಪರ್ಚೇಸ್ ಇದ್ರೆ ಮಾಡಿಬಿಡಿ. ಅಯ್ಯೋ ಸಾಕು ಸರ್, ಇದೇನೇ ಜಾಸ್ತಿ ಆಯಿತು.